ನಾವು ಮನಸ್ಸು ಮಾಡಿದ್ರೆ ಒಬ್ಬ ಬಿಜೆಪಿ ಲೀಡರ್ ಊರಲ್ಲಿ ಓಡಾಡೋದಿಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ ನೀವು. ನಲ್ಲಿ ಯಾರು ನೀವು ಹೇಳ್ತಾ ಇದ್ದೀರಾ? ಇಡೀ ನೀವು ಬರೀ ಚಿತ್ತಾಪುರ ಅಂತ ಅನ್ಕೊಂಡಿದ್ದೀರಾ? ಇಡೀ ಡಿಸ್ಟ್ರಿಕ್ಟ್ ನಲ್ಲಿ ಒಬ್ಬ ಕಾಲಿಲ್ಲ ನಾವು ನೋಡ್ಕೊತೀವಿ. ಅವಾಗ ಏನ್ ಮಾಡ್ತೀರಾ? ನಾವು ಮನಸ್ಸು ಮಾಡಿದ್ರೆ ಇಡೀ ಡಿಸ್ಟ್ರಿಕ್ಟ್ನಲ್ಲಿ ಒಬ್ಬನೇ ಒಬ್ಬ ಬಿಜೆಪಿಯ ಲೀಡರ್ ಓಡಾಡೋದಿಲ್ಲ. ಅದನ್ನು ನೆನಪಿಟ್ಟುಕೊಳ್ಳಿ. ನೀವು ಹೇಳಿದ್ದರಲ್ಲ, ನಾವು ಮನಸ್ಸು ಮಾಡಿದ್ರೆ ಒಬ್ಬನೇ ಒಬ್ಬ ಬಿಜೆಪಿ ಲೀಡರ್ ಊರಿನಲ್ಲಿ ಓಡಾಡೋಕ್ಕೆ ಬಿಡಲ್ಲ. ನೋಡ್ತೀರಾ? ಅಬ್ಬಬ್ಬಾ, ಏನ್ ರೋಷ, ಏನ್ ಆವೇಶ. ಸ್ಟೇಜ್ ಮೇಲೆ ಅಬ್ಬರದ ಭಾಷಣ ಮಾಡಿದ್ದೇನೋ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು. ಇವರು ಮನಸ್ಸು ಮಾಡಿದ್ರೆ ಒಬ್ಬನೇ ಒಬ್ಬ ಬಿಜೆಪಿ ಲೀಡರ್ನ ಓಡಾಡೋಕ್ಕೆ ಬಿಡಲ್ವಂತೆ. ಏನ್ ಪಾಳೆಗಾರಿಕೆನ ಇವರದ್ದು? ಯಾವ ಕಾಲದಲ್ಲಿ ಇದ್ದೀರಾ ಸ್ವಾಮಿ ನೀವು? ಅದೇನ್ ಮಾತು, ಅದೇನ್ ಡೈಲಾಗು. ಯಾವ ಕಮರ್ಷಿಯಲ್ ಸಿನಿಮಾದಲ್ಲೂ ಈ ಥರ ಡೈಲಾಗ್ ಕೇಳಲಿಲ್ಲ. ಅಬ್ಬಬ್ಬಾ, ಆ ಲೆವೆಲ್ಗೆ ಇತ್ತು ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಡೈಲಾಗು. ಇನ್ನು ಪ್ರಿಯಾಂಕಾ ಖರ್ಗೆ ಹೊಡೆದ ಡೈಲಾಗ್ಗೆ ವಿಜಯಪುರದ ಹುಲಿ ಬಸನಗೌಡ ಪಾಟೀಲ ಸಾಹೇಬ್ರು ಕಿವಿಗೂ ಬಿತ್ತು. ಸುಮ್ನಿರ್ತಾರ ಅವರು? ಯತ್ನಾಳ್ ಸಾಹೇಬ್ರಿಗೆ ಅದೆಲ್ಲಿತ್ತೋ ಕೋಪ, ಬಿಟ್ರು ನೋಡಿ ಒಂದು ಟ್ವೀಟು. ಅದ್ಯಾವ ಊರಿನಲ್ಲಿ ಬಿಜೆಪಿ ಕಾರ್ಯಕರ್ತರನ್ನ ಓಡಾಡೋಕೆ ಬಿಡಲ್ಲ, ನೋಡೇ ಬಿಡೋಣ, ನಾನೇ ಬರ್ತೀನಿ, ನಿಲ್ಲಿಸಿ ನೋಡೋಣ ಅಂತ. ಇನ್ನು ಈ ಟ್ವೀಟ್ಗೆ ಇನ್ನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಂದ ಉತ್ತರ ಬಂದಿಲ್ಲ. ಮುಂದೆ ಅದೇನು ಉತ್ತರ ಬರುತ್ತೋ ನೋಡೋಣ. ಒಟ್ನಲ್ಲಿ ಚುನಾವಣಾ ಕಣ ವ್ಯಕ್ತಿಯ ಜಿದ್ದಾಜಿದ್ದಿಗೆ ಬಿದ್ದಿರುವುದಂತೂ ಸುಳ್ಳಲ್ಲ. ಯಾವ ರಾಜಕಾರಣಿ ಅಭಿವೃದ್ಧಿ ಆಧಾರದ ಮೇಲೆ ಮತ ಕೇಳಬೇಕು ಅಂತಹ ರಾಜಕಾರಣಿ ಇವತ್ತು ನೋಡ್ತೀರಾ ಏನ್ ಮಾಡ್ತೀವಿ ಅಂತ ಧಮಕಿ ಹಾಕಿ ಮತ ಕೇಳೋ ಲೆವೆಲ್ಗೆ ಇಳಿದಿದ್ದಾರೆ. ಇವರ ಈ ಹೋರಾಟ, ಹಾರಾಟ, ಧಮಕಿ ಎಲ್ಲದಕ್ಕೂ ಮತದಾರ ಪ್ರಭು ಏನು ಉತ್ತರ ಕೊಟ್ಟಿದ್ದಾನೆ ಅನ್ನೋದನ್ನ ಜೂನ್ 4ರವರೆಗೂ ನಾವು ಕಾದು ನೋಡಬೇಕು.